ವೀಕ್ಷಕರೇ ನಮಸ್ಕಾರ. ಇದು ಪಬ್ಲಿಕ್ ಟೈಮ್ಸ್ 24x7 ಸುದ್ದಿ ವಾಹಿನಿ. ವೀಕ್ಷಕರೇ, ಭಾರತ ದೇಶ ಎಂಬುದು ಅತಿ ದೊಡ್ಡದಾದ ಮತ್ತು ಬೃಹತ್ಕಾರವಾದ ಸಂವಿಧಾನ ಇರುವ ಏಕೈಕ ದೇಶ ವಿಶ್ವದಲ್ಲಿಯೇ. ಆದರೆ ಇಂತಹ ಒಂದು ದೊಡ್ಡದಾದ ಮತ್ತು ಬಲಿಷ್ಠವಾದ ಸಂವಿಧಾನವನ್ನು ಹೊಂದಿದ ದೇಶದಲ್ಲಿ ಪ್ರತಿದಿನ ದೇಶದ್ರೋಹಿಗಳು ಮಾಡಬಾರದು ಮಾಡುತ್ತಿವೆ ಮತ್ತು ಆಡಬಾರದ ಮಾತುಗಳು ಆಡುತ್ತಿವೆ. ವಿಷಯ ಏನಪ್ಪ ಅಂತಂದರೆ, ಇತ್ತೀಚೆಗೆ ಲೋಕಸಭಾ ಸಂಸದರಾಗಿ ಆಯ್ಕೆಯಾದ ಮಿಸ್ಟರ್ ಅಸಾದುದ್ದೀನ್ ಓವೈಸಿ ತೆಲಂಗಾಣದ ಹೈದರಾಬಾದ್ ಕ್ಷೇತ್ರದಿಂದ ಅದು ಫೈನಲ್ ಚಾನ್ಸ್ ಅಂತ ಹೇಳಿಬಿಟ್ಟು ಹಿಂದೂಗಳು ಓಟಿನಿಂದ ದೂರ ಇದ್ದ ಕಾರಣಕ್ಕೆ ಈ ಬಾರಿ ಅವರು ಗೆದ್ದು ಬಂದಿದ್ದಾರೆ. ಆದರೆ ಈ ದೇಶದ್ರೋಹಿ ಮಾಡಿದ ಗಣಂದಾರಿ ಕೆಲಸ ಏನಪ್ಪಾ ಅಂತಂದ್ರೆ, ಕಳೆದ ವಾರ ಸಾಕ್ಷಾತ್ ಲೋಕಸಭೆ ಆವರಣದಲ್ಲಿ ನೂತನ ಸಂಸದರಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ಜೈ ಭೀಮ್ ಜೈ ಭೀಮ್ ಎಂಬ ಘೋಷಣೆಯನ್ನು ಕೂಗುತ್ತಾ ನಂತರ ಜೈ ಪ್ಯಾಲೆಸ್ತೈನ್ ಅಲ್ಲಾಹು ಅಕ್ಬರ್ ಎಂಬ ಘೋಷಣೆಯನ್ನು ಕೂಗಿ ಮತ್ತೊಮ್ಮೆ ನಾನು ದೇಶದ ವಿರುದ್ಧ ಎಂದು ಅತಿ ಅವಿವೇಕ ಮತ್ತು ಕಿಡಿಗೇಡಿತನವನ್ನು ತೋರಿಸಿದ್ದಾನೆ. ಆದರೆ ಇಂತಹ ಅವಿವೇಕಿ ಮತ್ತು ದೇಶದ್ರೋಹಿಗೆ ಇಂತಹ ಬಲಿಷ್ಠವಾದ ಸಂವಿಧಾನದಲ್ಲಿ ಯಾವುದೇ ಅಗತ್ಯವಾದ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳದೇ ಇರುವುದು ಮತ್ತೊಂದು ದುರಂತ. ಮೂರನೇ ಅವಧಿಗೆ ಬಿಜೆಪಿ ನೇತೃತ್ವದ ನರೇಂದ್ರ ಮೋದಿ ಸರ್ಕಾರ ಬಂದ ಸಂದರ್ಭದಲ್ಲಿಯೂ ಕೂಡ ಇಂತಹ ಕಿಡಿಗೇಡಿಗಳು, ದೇಶದ್ರೋಹಿಗಳು ದೇಶದ ವಿರೋಧ ಹೇಳಿಕೆಯನ್ನು ನೀಡಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬುದು ದೇಶದ ಜನರ ಪ್ರಶ್ನೆಯಾಗಿದೆ. ಆದರೆ ಇಂತಹ ದೇಶದ್ರೋಹ ಹೇಳಿಕೆ ನೀಡಿ ಒಂದು ವಾರ ಕಳೆದರೂ ಕೂಡ ಚುನಾವಣಾ ಚಾಣಕ್ಯ ಮತ್ತು ಎಂಟೆದೆ ಬಂಟ ಎಂಬ ಬಿರುದಾಂಕಿತರಾದ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇದುವರೆಗೂ ಈ ದೇಶದ್ರೋಹಿ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳ ನಾಯಕರಲ್ಲಿ ತೀವ್ರ ಆಕ್ರೋಶ ಉಂಟಾಗಿದೆ. ಏನು ಓವೈಸಿ ಅಂದ್ರೆ ಬಿಜೆಪಿಗೂ ಭಯನ ಅಥವಾ ಇಂತಹ ಕಿಡಿಗೇಡಿಗಳನ್ನು ಮತ್ತಾರು ಬಗ್ಗು ಬಡಿಯುತ್ತಾರೆ? ಇನ್ನು 50 ವರ್ಷ ಆಳಿದ ಈ ಕಾಂಗ್ರೆಸ್ ಅಂತೂ ತಲೆ ಇಲ್ಲ ಬುಡ ಇಲ್ಲ. ಕೇವಲ ಮೈನಾರಿಟಿ ಮುಸ್ಲಿಮ್ಸ್ ಓಟ್ಗೋಸ್ಕರ ದೇಶವನ್ನೇ ಅಧೋಗತಿಗೆ ತಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಆದರೆ ಹಿಂದೂ ಮತ್ತು ಹಿಂದೂ ರಾಷ್ಟ್ರಕ್ಕಾಗಿ, ಹಿಂದೂಗಳ ರಕ್ಷಣೆಗಾಗಿ ಏಕೈಕ ಪಕ್ಷವಾದ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರವೇ ಇಂತಹ ಕಿಡಿಗೇಡಿಗಳನ್ನು ಏನೂ ಮಾಡದೆ, ಯಾವುದೇ ಕಾನೂನು ಕ್ರಮ ಕೈಗೊಳ್ಳದೆ ಸೈಲೆಂಟ್ ಆಗಿರುವುದು ಯಾವ ಪುರುಷತ್ವಕ್ಕಾಗಿ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಕಾದು ನೋಡೋಣ, ಮುಂದಿನ ದಿನಗಳಲ್ಲಿ ಇಂತಹ ಕಿಡಿಗೇಡಿ ವಿರುದ್ಧ, ಈ ದೇಶದ್ರೋಹಿ ಅಸಾದುದ್ದೀನ್ ಓವೈಸಿ ವಿರುದ್ಧ ಯಾವ ಕಾನೂನು ಕ್ರಮ ಕೈಗೊಳ್ಳುತ್ತಾರೆ ಎಂಬುದು.